ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ಅನ್ನ ಆರಂಭಿಸೋಣ ಇಂದಿನ ಚಿಂತನೆಯೊಂದಿಗೆ. ಏನಿದೆ ಇವತ್ತಿನ ಚಿಂತನೆ ನೋಡೋಣ. ಜಗತ್ತನ್ನ ಬದಲಾಯಿಸಲು ನೀವು ಜಗತ್ ಪ್ರಸಿದ್ಧರಾಗಬೇಕಿಲ್ಲ. ಒಬ್ಬರ ಮುಖದಲ್ಲಿ ಕಿರುನಗೆ ತರಿಸುವ ಸಣ್ಣ ಗುಣ ಇದ್ರು ಸಾಕು, ನೀವು ಒಬ್ಬ ರಿಯಲ್ ಹ್ಯೂಮನ್. ಏನ್ ಹೇಳಕ್ ಹೊರಟಿದೆ ನೋಡಿ. ಇವತ್ತು ಏನ್ ಡೇಟ್ ಇವತ್ತು? ಏನ್ ಡೇಟ್ ಇವತ್ತು ಗೊತ್ತಿದೆ ನಿಮ್ಮೆಲ್ಲರಿಗೂ? ಆಗಸ್ಟ್ ಆಗಸ್ಟ್ ತಿಂಗಳ 19ನೇ ತಾರೀಕು, ಹೌದಲ್ವಾ? ಇವತ್ತಿನ ದಿನವನ್ನ ವಿಶ್ವದಾದ್ಯಂತ ನಾವು ಮಾನವೀಯತೆಯ ಮೌಲ್ಯವನ್ನ ಸಾರುವಂತಹ ದಿನವನ್ನಾಗಿ ಆಚರಿಸ್ತೀವಿ. ಇವತ್ತು ವಿಶ್ವ ಮಾನವೀಯತೆಯ ದಿನ. ನೋಟ್ ಮಾಡ್ಕೊಬಹುದು. ಇವತ್ತು ವಿಶ್ವ ಮಾನವೀಯತೆಯ ದಿನ. ಓಕೆ, ಹಂಗಂದ್ರೆ ಏನು ಮೇಡಮ್? ವಿಶ್ವ ಮಾನವೀಯತೆಯ ದಿನ ಅಂತ ಹೇಳಿದ್ರೆ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ ಅಂತ. ಅದನ್ನು ನೋಟ್ ಮಾಡ್ಕೊಬಹುದು ನೀವು. ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ. ಪ್ರತಿ ವರ್ಷ ಆಗಸ್ಟ್ 19ರಂದು ನಾವು ವಿಶ್ವ ಮಾನವೀಯತೆಯ ದಿನ ಅಥವಾ ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇನ ನಾವು ಆಚರಿಸ್ತೀವಿ. ಯಾಕೆ ಯಾಕೆ ಈ ದಿನವನ್ನ ಆಚರಿಸ್ತೀವಿ? 2003 2003 ಆಗಸ್ಟ್ 19 ಇರಾಕ್ನ ಬಾಗ್ದಾದ್ ನಲ್ಲಿ ಇರುವಂತಹ ವಿಶ್ವಸಂಸ್ಥೆಯ ಕಚೇರಿ, ದ ಆಫೀಸ್ ಆಫ್ ದ ವರ್ಲ್ಡ್ ಆರ್ಗನೈಸೇಷನ್ ಅಲ್ಲಿ ಭೀಕರವಾದಂತಹ ಬಾಂಬ್ ದಾಳಿ ನಡೆಯುತ್ತೆ. ಈ ದಾಳಿಯಲ್ಲಿ ವಿಶ್ವಸಂಸ್ಥೆಯ ಮುಖ್ಯ ಅಧಿಕಾರಿ ಸೇರ್ಗಿಯೋ ವಿಯರ್ ಡಿ ಮೆಲೋ ಸೇರಿದಂತೆ 22 ಪ್ರಮುಖ ಮಾನವೀಯ ಕಾರ್ಯಕರ್ತರು ಪ್ರಾಣವನ್ನ ಕಳೆದುಕೊಳ್ತಾರೆ. ಈ ದಾಸೋಹಿಗಳ ಪ್ರಾಣದ ಹಂಗು ತೊರೆದು ನಮ್ಮನ್ನೆಲ್ಲ ಸೇವೆ ಮಾಡುವಂತಹ, ರಕ್ಷಣೆ ಮಾಡುವಂತಹ ಸೋಲ್ಜರ್ಸ್ ಆಗಿರಬಹುದು, ಕಮ್ಯುನಿಟಿ ಹೆಲ್ಪರ್ಸ್ ಆಗಿರಬಹುದು. ಇಂಗ್ಲಿಷ್ ಮ್ಯಾಮ್ ಎಷ್ಟೊಂದ್ಸಲ ನಿಮ್ಗೆ ಕಮ್ಯುನಿಟಿ ಹೆಲ್ಪರ್ಸ್ ಗಳ ಬಗ್ಗೆ ಹೇಳಿದಾರಲ್ಲ, ಯಾರ್ಯಾರು? ವೆರಿ ಗುಡ್. ಪೊಲೀಸ್, ಡಾಕ್ಟರ್ಸ್, ಲಾಯರ್ಸ್, ಕಾರ್ಪೆಂಟರ್ಸ್, ಕಂಡಕ್ಟರ್ಸ್, ವೆರಿ ಗುಡ್. ಇವರೆಲ್ಲರೂ ಕೂಡ ಕಮ್ಯುನಿಟಿ ಹೆಲ್ಪರ್ ಅಥವಾ ಸಮುದಾಯದ ಒಂದು ಒಳಿತಿಗೆ ಸೇವೆಯನ್ನ ಸಲ್ಲಿಸುವಂತವ್ರು, ದಾದಿಯರು. ವೆರಿ ಗುಡ್ ಆನ್ಸರ್ಸ್. ಓಕೆ, ಆದ್ರಿಂದ ರಕ್ತದಾನ ಮಾಡೋದು, ಪರಿಸರವನ್ನ ಕಾಪಾಡೋದು, ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ಭೇಟಿ ನೀಡೋದು, ಸಕಾರಾತ್ಮಕವಾದಂತಹ ಸ್ಪ್ರೆಡ್ ಪಾಸಿಟಿವಿಟಿ, ಸಾಮಾಜಿಕ ಜಾಲತಾಣ ಆಗಿರಬಹುದು, ದಿನನಿತ್ಯದ ಜೀವನ ಆಗಿರಬಹುದು, ಅಲ್ಲೆಲ್ಲ ಕಡೆ ಒಂದು ಪಾಸಿಟಿವಿಟಿಯನ್ನ ಹರಡೋದು, ಭಾಷೆ, ಧರ್ಮ, ಜಾತಿಯ ಗಡಿಗಳನ್ನ ದಾಟಿ ಪ್ರತಿಯೊಬ್ಬರಿಗೂ ಮಾನವನ ಗೌರವದಿಂದ ಕಾಣೋದು, ಹೀಗೆಲ್ಲ ಮಾಡೋದು ಈ ಒಂದು ವಿಶ್ವ ಮಾನವೀಯತೆಯ ದಿನದ ಮುಖ್ಯ ಉದ್ದೇಶ. ಓಕೆ, ಇನ್ ಆರ್ಡರ್ ಟು ಬ್ರಿಂಗ್ ಅವೇರ್ನೆಸ್ ಅಬೌಟ್ ಹ್ಯುಮ್ಯಾನಿಟಿ, ಈ ಪರ್ಟಿಕ್ಯುಲರ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೋಸ್ಕರನೇ ನೀವು ಜಗತ್ತನ್ನ ಬದಲಾಯಿಸ್ಬೇಕು. ಇನ್ ಆರ್ಡರ್ ಟು ಚೇಂಜ್ ದ ವರ್ಲ್ಡ್ ಯು ನೀಡ್ ನಾಟ್ ಬಿ ಅ ವೆರಿ ಫೇಮಸ್ ಪರ್ಸನ್. ನೀವು ಜಗತ್ ಪ್ರಸಿದ್ಧರಾಗಬೇಕಾಗೇನಿಲ್ಲ. ಒಬ್ಬರ ಮುಖದಲ್ಲಿ ಕಿರುನಗೆ ತರಿಸುವಂತಹ ಸಣ್ಣ ಗುಣ ಇದ್ರು ಸಾಕು, ನೀವು ಒಬ್ಬ ರಿಯಲ್ ಹ್ಯೂಮನ್ ಆಗಿರ್ತೀರಾ. ಇದಾಗಿತ್ತು ಇವತ್ತಿನ ಚಿಂತನೆ. ಸೊ ಬಿ ಗ್ರೇಟ್ಫುಲ್ ಟು ವಾಟ್ ಯು ಹ್ಯಾವ್ ಅಂಡ್ ಆಲ್ವೇಸ್ ಹ್ಯಾವ್ ದ ಹೆಲ್ಪಿಂಗ್ ನೇಚರ್. ತಿಳಿತಾ? ಓಕೆ, ಇದನ್ನ ಹೇಳ್ತಾ, ಹ್ಯಾವ್ ಯು ಆಲ್ ನೋಟೆಡ್ ಡೌನ್? ಕ್ಯಾನ್ ಐ ರೇಸ್ ಯುವರ್ ಪರ್ಮಿಷನ್? ಥ್ಯಾಂಕ್ ಯು. ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಶುರು ಮಾಡೋಣ. ನಿಮ್ಮೆಲ್ಲರಿಗೂ ನೆನಪಿದ್ಯಾ, ಹೋದ್ ಸೆಷನ್ ಅಲ್ಲಿ ನಾವೇನ್ ಬಗ್ಗೆ ಮಾತಾಡ್ತಾ ಇದ್ವಿ? ದ್ರವಗಳ ಸ್ಥಿತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಘನ, ದ್ರವ, ಅನಿಲ, ಈ ಒಂದು ಸ್ಟೇಟ್ಸ್ ಆಫ್ ಮ್ಯಾಟರ್ಸ್, ವಸ್ತುಗಳ ಸ್ಥಿತಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಒಂದು ಮಾತನ್ನ ನಾವೀಗ ಮುಂದುವರಿಸ್ತಾ ಹೋಗಬಹುದಾ? ಕ್ಯಾನ್ ವಿ ಆಲ್ follow it further? Yes? Okay.
ಸೊ ವಸ್ತುವಿನ ಪ್ರಮುಖ ಸ್ಥಿತಿಗಳ ಬಗ್ಗೆ ನಾವು ನಮ್ಮ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಏನೇನು ವಸ್ತುವಿನ ಪ್ರಮುಖ ಸ್ಥಿತಿಗಳು? ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ನಮ್ಮನ್ನ ಕನ್ಸಲ್ಲಿ ಎಬ್ಬಿಸ್ಬಿಟ್ಟು ಕೇಳಿದ್ರು ಕೂಡ ನಾವ್ ಹೇಳ್ತೀವಿ, ನಿದ್ದೆಲಿ ಎಬ್ಬಿಸ್ ಕೇಳಿದ್ರು ಕೂಡ ನಾವ್ ಹೇಳ್ತೀವಿ. ವಸ್ತುವಿನಲ್ಲಿ 3 ಪ್ರಮುಖವಾದಂತಹ ಸ್ಥಿತಿ ಇದೆ. ಯಾವ್ದ್ಯಾವ್ದದು? ಘನ, ದ್ರವ, ಅನಿಲ. ಘನ ಅಂದ್ರೆ ಒಂದಕ್ಕೊಂದು ಗಟ್ಟಿಯಾಗಿ ಈ ರೀತಿಯಾಗಿ ಅಂಟ್ಕೊಂಡಿರುತ್ತೆ. ಸೊ ಒಂದು ಆಕಾರ ಅನ್ನೋದು ಇದ್ರಲ್ಲಿ ಇರುತ್ತೆ. ದ್ರವ ಅಂದ್ರೆ ಸ್ವಲ್ಪ ಸಡಿಲತೆಯನ್ನ ನಾವು ಕಾಣಬಹುದು, ಈ ರೀತಿಯಾಗಿ ಇರುತ್ತೆ. ಅನಿಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಈ ರೀತಿಯಾಗಿ ಇರುತ್ತೆ. ಸೊ ಈ ಒಂದು 3 ಸ್ಥಿತಿಗಳ ಬಗ್ಗೆ ನಾವು ನಮ್ಮ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ. ಹೌದಾ? ನೆನಪಿದೆ ಡಿಸ್ಕಷನ್ ನಿಮ್ಮೆಲ್ಲರಿಗೂ? ವೆರಿ ಗುಡ್. ಸೊ ಈ ಡಿಸ್ಕಷನ್ ಅಲ್ಲಿ ನಾವು ಮುಖ್ಯವಾಗಿ ಮಾತಾಡ್ತಾ ಇದ್ದಿದ್ದು ಒಂದು ವಸ್ತುವಿನ 3 ಸ್ಥಿತಿಗಳ ಬಗ್ಗೆ. ಆ ವಸ್ತುವನ್ನ ನಾವು ದ್ರವ್ಯ ಅಂತ ಕರಿತೀವಿ. ಓಕೆ, ನೋಟ್ ಮಾಡ್ಕೊಂತೀರಾ? ನಾವು ಆ ವಸ್ತುವನ್ನ ದ್ರವ್ಯ ಅಂತ ಕರಿತೀವಿ. ಅದೇ ದ್ರವ್ಯವನ್ನ ಇಂಗ್ಲಿಷ್ ನಲ್ಲಿ ಏನಂತೀವಿ? ಕಾವ್ಯ ಅಲ್ಲ, ದ್ರವ್ಯ. ದ್ರವ್ಯ ಅಂದ್ರೆ ಮ್ಯಾಟರ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಓಕೆ, ಮ್ಯಾಟರ್ ಏನಂತ ಕರಿತೀವಿ? ಮ್ಯಾಟರ್ ಅಂತ ಕರಿತೀವಿ. ಸೊ ಈ ಮ್ಯಾಟರ್ ಅಲ್ಲಿ ನಾವ್ ಏನ್ ತಿಳ್ಕೊಂತಾ ಹೋಗಬಹುದು? ದ್ರವ್ಯ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ಅ ಮ್ಯಾಟರ್? ಸ್ಥಳವನ್ನ ಅಥವಾ ಜಾಗವನ್ನ ಕ್ರಮಿಸುವ ಮತ್ತು ರಾಶಿಯನ್ನ ಮಾಸ್ ಹೊಂದಿರುವ ಯಾವುದೇ ವಸ್ತುವನ್ನ ನಾವು ದ್ರವ್ಯ ಅಂತ ಕರಿತೀವಿ. ನಮ್ಮ ಸುತ್ತಮುತ್ತಲಿರುವಂತಹ ಗಾಳಿ, ನೀರು, ಕಲ್ಲು, ಮರ ಎಲ್ಲವೂ ಕೂಡ ಈ ದ್ರವ್ಯಗಳ ರೂಪವೇ ಆಗಿರುತ್ತೆ. ಪ್ರತಿಯೊಂದು ದ್ರವ್ಯವು ಅತ್ಯಂತ ಸಣ್ಣ ಕಣಗಳಿಂದ, ಸ್ಮಾಲ್ ಪಾರ್ಟಿಕಲ್ಸ್ ಅಥವಾ ಆಟಮ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಈ ದ್ರವ್ಯಗಳು 3 ಪ್ರಮುಖವಾದಂತಹ ಸ್ಥಿತಿಗಳಲ್ಲಿರುತ್ತೆ. ಯಾವ್ದ್ಯಾವ್ದದು? ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ. ಘನ ಸ್ಥಿತಿಲಿ ಏನಾಗಿರುತ್ತೆ? ಈ ಕಣಗಳು ಒಂದಕ್ಕೊಂದು ತುಂಬಾ ಹತ್ತಿರವಾಗಿ ಗಟ್ಟಿಯಾಗಿ ಜೋಡಿಸಲ್ಪಟ್ಟಿರುತ್ತೆ. ಅವುಗಳ ನಡುವೆ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ. ಆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅನ್ನ ನಾವು ಆಕರ್ಷಣ ಬಲ ಅಂತ ಕರಿತೀವಿ. ಏನಿರುತ್ತೆ ಇವುಗಳ ಮಧ್ಯೆ? ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಅದನ್ನ ನಾವೇನಂತ ಕರಿತೀವಿ? ಆಕರ್ಷಣ ಬಲ. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ನ ಆಕರ್ಷಣ ಬಲ ಒಂದಕ್ಕೊಂದು ಗಟ್ಟಿಯಾಗಿ ಹೊಂದ್ಕೊಂಡಿರುತ್ತೆ. ಅದನ್ನ ಕರಿತೀವಿ. ಇದಕ್ಕಿದ್ದಂತಹ ಗುಣಲಕ್ಷಣ ಏನು? ನಿರ್ದಿಷ್ಟವಾದಂತಹ ಆಕಾರ. ಡು ಯು ಆಲ್ ರಿಮೆಂಬರ್ ದ ಆಕ್ಟಿವಿಟಿ ದಟ್ ವಿ ಡಿಡ್ ಇನ್ ದ ಲಾಸ್ಟ್ ಕ್ಲಾಸ್? ನಿರ್ದಿಷ್ಟವಾದಂತಹ ಆಕಾರ, ನಿರ್ದಿಷ್ಟವಾದಂತಹ ಗಾತ್ರ, ಡೆಫಿನೈಟ್ ಶೇಪ್, ಡೆಫಿನೈಟ್ ವಾಲ್ಯೂಮ್ ಇರುತ್ತೆ. ಇದನ್ನ ಸುಲಭವಾಗಿ ಸಂಕುಚಿತಗೊಳಿಸಲು ಸಾಧ್ಯ ಇಲ್ಲ. ಯು ಕಾಂಟ್ ಬ್ರೇಕ್ ಇಟ್ ಈಸಿಲಿ. ಫಾರ್ ಎಕ್ಸಾಂಪಲ್ ದಿಸ್ ಪರ್ಟಿಕ್ಯುಲರ್ ಪೆನ್ ಏನು ಸೂಚಿಸುತ್ತೆ? ಘನನ, ದ್ರವನ, ಅನಿಲನ? ಘನ. ಇದನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸುಲಭವಾಗಿ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಮುರಿಬಹುದು, ಸುಲಭವಾಗಿ ಮುರಿಲಿಕ್ಕೆ ಸಾಧ್ಯ ಇಲ್ಲ. ರೈಟ್? ಇದಿಷ್ಟು ನಾವು ಘನ ವಸ್ತುವಿನ ಬಗ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ್ದು ಅಲ್ವಾ? ಈ ರೀತಿಯಾಗಿ ಶೇಪ್ ಇರುತ್ತೆ, ಒಂದು ಆಕಾರ ಇರುತ್ತೆ, ಗಾತ್ರ ಇರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಇವುಗಳನ್ನ ಎಲ್ಲೇ ಇಟ್ರು ಅವುಗಳ ಆಕಾರ ಬದಲಾಗೋದಿಲ್ಲ. ಅದನ್ನ ಸುಲಭವಾಗಿ ನಾವು ಮುರಿಲಿಕ್ಕೂ ಸಾಧ್ಯ ಇಲ್ಲ, ಅತ್ತಿತ್ತ ಚಲಿಸ್ಲಿಕ್ಕೂ ಕೂಡ ಜಾಗ ಇಲ್ಲ. ಬಿಕಾಸ್ ಇಟ್ ಹ್ಯಾಸ್ ಏನು? ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಂದ್ರೆ ಆಕರ್ಷಣ ಬಲ ಅನ್ನೋದು ಅವುಗಳಲ್ಲಿ ಇರುತ್ತೆ. ಕಲ್ಲು, ಪುಸ್ತಕ, ಪೆನ್ಸಿಲ್ಲು, ಮರದ ಮೇಜು, ಟೇಬಲ್, ಐಸ್ ಗಡ್ಡೆ ಇವೆಲ್ಲವೂ ಕೂಡ ಘನವಸ್ತುಗಳಿಗಿರುವಂತಹ ಉದಾಹರಣೆಗಳು. ನೆಕ್ಸ್ಟ್ ದ್ರವ ಸ್ಥಿತಿ ಅಥವಾ ಲಿಕ್ವಿಡ್ ಸ್ಟೇಟ್. ನೋಡಿ, ಇದು ಅದಕ್ಕಿಂತ ಮುಂಚೆ ಒಂದು ಪೆನ್ಸಿಲ್ ನ ಜೇಬ್ನಲ್ಲಿ ಇಟ್ರು, ಕೈಯಲ್ಲಿ ಹಿಡಿದ್ರು, ಅದರ ಆಕಾರ ಬದಲಾಗುತ್ತಾ? ಇಲ್ಲ. ಅದೇ ಘನವಸ್ತು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ದ್ರವ ಸ್ಥಿತಿ ಅಥವಾ ಲಿಕ್ವಿಡ್ ಬಗ್ಗೆ. ದ್ರವ ಸ್ಥಿತಿಗಳಿಗೆ ಯಾವುದೇ ಒಂದು ನಿರ್ದಿಷ್ಟ ಆಕಾರ ಅನ್ನೋದಿರೋದಿಲ್ಲ, ಬಟ್ ಗಣಗಳಿರುತ್ತೆ. ಬಿಕಾಸ್ ಇವುಗಳ ಕಣಗಳ ನಡುವೆ ಸ್ವಲ್ಪ ಖಾಲಿ ಜಾಗ ಇರುತ್ತೆ. ಈ ಕಣಗಳ ಮಧ್ಯದಲ್ಲಿ ಸ್ವಲ್ಪ ಖಾಲಿ ಜಾಗವನ್ನ ನಾವು ಗಮನಿಸಬಹುದು. ಆದ್ರಿಂದ ಇದಕ್ಕೆ ನಿರ್ದಿಷ್ಟ ಆಕಾರ ಅನ್ನೋದಿರೋದಿಲ್ಲ, ಆದ್ರೆ ಅದು ಸ್ವತಂತ್ರವಾಗಿ ಚಲಿಸಬಹುದು.
ಕಣಗಳ ನಡುವಿನ ಆಕರ್ಷಣ ಬಲ ಘನವಸ್ತುಗಳಿಗಿಂತ ಕಮ್ಮಿ ಇರುತ್ತೆ. ಸೊ ಈ ಒಂದು ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಕರ್ಷಣ ಬಲ ಘನವಸ್ತುವಲ್ಲಿ ಜಾಸ್ತಿ ಇರುತ್ತೆ. ಇದು ಘನವಸ್ತು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ ಆ ರೀತಿ ಇರುತ್ತೆ. ನಿರ್ದಿಷ್ಟ ಗಾತ್ರ ವೇಟ್ ಇರುತ್ತೆ, ಅದ್ರ ನಿರ್ದಿಷ್ಟ ಆಕಾರ ಅನ್ನೋದು ಇರೋದಿಲ್ಲ. ಯಾವ ಪಾತ್ರೆಗೆ ಹಾಕ್ತಿವೋ ಆ ಪಾತ್ರೆಯ ಆಕಾರವನ್ನ ಪಡೆಯುತ್ತೆ. ಮತ್ತೆ ಏನಾಗಿತ್ತು ಬೋರ್ಡ್ ಮೇಲೆ ಹಾಕಿದಾಗ ಹರಿದೋಯ್ತಲ್ವಾ, ಹರಿಯುವ ಗುಣವನ್ನ ಹೊಂದಿರುತ್ತೆ ಯಾವುದು ದ್ರವ. ಸೊ ಆದ್ರಿಂದ ಯಾವ ಪಾತ್ರೆಗೆ ಹಾಕ್ತಿವೋ ಆ ಪಾತ್ರೆಯ ಆಕಾರವನ್ನ ಪಡೆಯುತ್ತೆ, ಸುಲಭವಾಗಿ ಹರಿದು ಹೋಗುತ್ತೆ ಇದು. ಆದ್ರಿಂದ ಈ ಕಣಗಳು ಅತ್ಯಂತ ಸುಲಭವಾಗಿ ಚಲಿಸಬಹುದು. ನೀರು, ಹಾಲು, ಜ್ಯೂಸ್, ಕೊಬ್ಬರಿ ಎಣ್ಣೆ ಇವೆಲ್ಲವೂ ಕೂಡ ದ್ರವ ವಸ್ತುಗಿರುವಂತಹ ಉದಾಹರಣೆ. ಈಗ ಕಮಿಂಗ್ ಟು ದ ಫೋರ್ತ್ ಪಾರ್ಟ್ ಆರ್ ಮೇನ್ ಪಾರ್ಟ್ ಆಫ್ ಆರ್ ಕ್ಲಾಸ್. ಏನದು? ಅನಿಲ ಸ್ಥಿತಿ ಅಥವಾ gaseous state. We had stopped here in our last class, right? Do you all remember? ಅನಿಲ ಸ್ಥಿತಿ. ಸೊ ಅನಿಲ ಸ್ಥಿತಿ ಬಗ್ಗೆ ನಮ್ಗೆ ಏನ್ ತಿಳ್ಕೊಬಹುದು ನಾವು? ಏನಿರುತ್ತೆ ಅನಿಲ ಸ್ಥಿತಿ? ನೀವ್ ನೋಡಬಹುದು, ಒಂದು ಅಲ್ಲೊಂದು ಇಲ್ಲೊಂದು ಮೂಲೆ ಅನ್ನೋ ರೀತಿಲಿ ಅನಿಲ ಸ್ಥಿತಿ ಇರುತ್ತೆ. ಏನಾಗುತ್ತೆ, ಕಣಗಳು ಒಂದಕ್ಕೊಂದು ತುಂಬಾ ದೂರದಲ್ಲಿರುತ್ತೆ. ಇದೊಂದು ದೂರ, ಇದೊಂದು ದೂರ, ಇದೊಂದು ದೂರ, ಇದೊಂದು ದೂರ, ತುಂಬಾ ದೂರದಲ್ಲಿರುತ್ತೆ. ಮತ್ತೆ ಎಲ್ಲಾ ದಿಕ್ಕುಗಳಲ್ಲೂ ವೇಗವಾಗಿ ಚಲಿಸ್ತಾ ಇರುತ್ತೆ. ಎಲ್ಲಾ ದಿಕ್ಕುಗಳು ಏನಿರುತ್ತೆ ಆ ಎಲ್ಲಾ ದಿಕ್ಕುಗಳಲ್ಲೂ ಇದು ವೇಗವಾಗಿ ಚಲಿಸ್ತಾ ಇರುತ್ತೆ. ಆಕರ್ಷಣ ಬಲ ಅತ್ಯಂತ ಕಡಿಮೆ ಆಗಿರುತ್ತೆ. ಈ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಅಥವಾ ನಾವು ಆಕರ್ಷಣ ಬಲ ಅಂತ ಏನ್ ಕರಿತೀವಿ, ಇದು ಬಹಳ ಕಮ್ಮಿ ಇರುತ್ತೆ. ಓಕೆ, ಐ ರಿಪೀಟ್, ಪ್ಲೀಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್. ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಕರ್ಷಣ ಬಲ ಘನವಸ್ತುವಿನಲ್ಲಿ ಹೆಚ್ಚಿರುತ್ತೆ, ದ್ರವ ವಸ್ತುವಿನಲ್ಲಿ ಇರುತ್ತೆ. ಆದ್ರೆ ಘನವಸ್ತು ಅಷ್ಟು ಇರೋದಿಲ್ಲ, ಸ್ವಲ್ಪ ಇರುತ್ತೆ, ಆವ್ರೇಜ್ ಇರುತ್ತೆ. ಆದ್ರೆ ಅನಿಲ ವಸ್ತುವಿನಲ್ಲಿ ಈಗ ಇದು ಆಕರ್ಷಣ ಬಲ ಸಂಪೂರ್ಣವಾಗಿ ಇರೋದೇ ಇಲ್ಲ, ಬಹಳ ಬಹಳ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ? ಅನಿಲ ವಸ್ತುವಿನಲ್ಲಿ, ಅಥವಾ ಇರೋದೇ ಇಲ್ಲ. ಓಕೆ, ಇದ್ರ ಗುಣಲಕ್ಷಣ, ಇದಕ್ಕೆ ನಿರ್ದಿಷ್ಟವಾದಂತಹ ಆಕಾರ, ಶೇಪ್ ಆಗ್ಲಿ ಗಾತ್ರ ಆಗ್ಲಿ ಇಲ್ಲ. ಇವುಗಳನ್ನ ಸುಲಭವಾಗಿ ಸಂಕುಚಿತಗೊಳಿಸಬಲ್ಲದು ಅಂದ್ರೆ ಕಂಪ್ರೆಸ್ ಮಾಡಬಹುದು. ಘನವಸ್ತುವನ್ನ ಕಂಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ, ಸುಲಭವಾಗಿ ಮಾಡ್ಲಿಕ್ಕೆ ಆಗಲ್ಲ, ಮುರಿಲಿಕ್ಕೆ ಆಗಲ್ಲ. ಆದ್ರೆ ಅನಿಲ ವಸ್ತುವನ್ನ ಕಂಪ್ರೆಸ್ ಮಾಡಬಹುದು. ಇದಕ್ಕೆ ನಮ್ಗಿರುವಂತಹ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ಯಾವುದು? ನಾವೆಲ್ಲ ದಿನನಿತ್ಯ ಬಳಸುವಂತಹದ್ದು LPG. ಓಕೆ, ಏನ್ LPG ಅಂದ್ರೆ? ವಾಟ್ ಇಸ್ LPG? ಏನಿರಬಹುದು? LKG ಅಲ್ಲ, LPG. ಏನ್ LPG ಅಂದ್ರೆ? ಅನಿಲ ಸ್ಥಿತಿ. ಒಂದು ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಅನ್ನೋದಿರೋದಿಲ್ಲ, ನಿರ್ದಿಷ್ಟ ಗಾತ್ರ ಅನ್ನೋದು ಕೂಡ ಇರೋದಿಲ್ಲ. ಸೊ LPG ಇರುವಂತಹ ಉತ್ತಮ ಉದಾಹರಣೆ. ಅನಿಲಗಳ ಕಣಗಳು ತುಂಬಾ ದೂರ ದೂರ ಇರುತ್ತೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸಸ್ ಹಿಯರ್, ಎಷ್ಟು ದೂರ ದೂರ ಅನಿಲದ ಕಣಗಳು ಇರುತ್ತೆ ಅಂತ. ಗಾಳಿ, ಆಮ್ಲಜನಕ, ನೀರಿನ ಆವಿ, ಅಡುಗೆ ಅನಿಲ. LPG ಅಂತ ಹೇಳಿದ್ರೆ ಏನಿದು? ಅಡುಗೆ ಅನಿಲ. ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಇಟ್. ಇದನ್ನ ನಾವು liquefied petroleum ಗ್ಯಾಸ್ ಅಂತ ಕರಿತೀವಿ. LPG ಅಂತ ಹೇಳಿದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. You can make a note of it. Liquefied yeah, liquefied petroleum gas, LPG. ಓಕೆ, ಇದೇ ತರ ಇನ್ನೊಂದಿದೆ, ಅದನ್ನ ಸಹ ನಾವು CNG ಅಂತ ಕರಿತೀವಿ. ಬರ್ಕೊಂಡ್ರಾ? ಹ್ಯಾವ್ ಯು ಆಲ್ ಟೇಕ್ ಅ ನೋಟ್ ಆಫ್ ಇಟ್? ಇನ್ನೊಂದಿದೆ, ಅದನ್ನ ನಾವು CNG ಅಂತ ಕರಿತೀವಿ. CNG ಅಂದ್ರೆ
Very good. Very, very good, children. Compressed, natural ಗ್ಯಾಸ್ ಎರಡು ಕೂಡ ಅನಿಲಾನೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG. ಈಗ ಆಟೋ ಓಡಿಸ್ತಾ ಇರ್ತಾರೆ, ಗ್ಯಾಸ್ ಸಿಲಿಂಡರ್ ಮೇಲೆ ಓಡಿಸ್ತಾ ಇರ್ತಾರೆ, CNG ಅಂತ ಅಲ್ಲಿ ಬರ್ಕೊಂಡಿರ್ತಾರೆ. ನೀವ್ ಅದನ್ನೆಲ್ಲ ಗಮನಿಸ್ಬೇಕು. ಓಕೆ, ದಟ್ ಈಸ್ ಹೌ ಯು ಲರ್ನ್ ಸೈನ್ಸ್. ಆಚ ಕಡೆ ಹೋದಾಗ ಏನೇನ್ ನಡೆಯುತ್ತೆ ಅನ್ನೋದನ್ನ ಗಮನಿಸ್ಬೇಕು. ಇನ್ ದ ವೆರಿ ಫಸ್ಟ್ ಕ್ಲಾಸ್ ಓನ್ಲಿ ಐ ಹ್ಯಾಡ್ ಟೋಲ್ಡ್ ಯು ರೈಟ್ ದ ಕ್ವಾಲಿಟಿ ಆಫ್ ಅ ಸೈಂಟಿಸ್ಟ್ ಯಾವ ರೀತಿ ಇರುತ್ತೆ ಅಂತ. ಆದ್ರಿಂದ ಈ ಒಂದು ಗ್ಯಾಶಿಯಸ್ ಸ್ಟೇಟ್ ನ ತುಂಬಾ ಸುಲಭವಾಗಿ ಸಂಕುಚಿತಗೊಳಿಸಬಹುದು. ಕಂಪ್ರೆಸ್ ಮಾಡೋದು ಅಂತ ಹೇಳಿದ್ರೆ ಏನು? ಸಂಕುಚಿತಗೊಳಿಸುವುದು. ಕಾಣಿಸುತ್ತಾ ನಾನು ಬೋರ್ಡ್ ಮೇಲೆ ಬರ್ದಿರೋದು ನಿಮ್ಮೆಲ್ಲರಿಗೂ? ಸಂಕುಚಿತಗೊಳಿಸುವುದು. ಸಾರಾಜನಕ, ನೈಟ್ರೋಜನ್, ಗಾಳಿ, ಆಮ್ಲಜನಕ, ನೀರಾವಿ ಇವೆಲ್ಲ ಇದಕ್ಕಿರುವಂತಹ ಉತ್ತಮವಾದಂತಹ ಉದಾಹರಣೆ. ಇವುಗಳನ್ನೆಲ್ಲ ಬಿಟ್ಟು ಕೂಡ ವಿಜ್ಞಾನಗಳಲ್ಲಿ ಪ್ಲಾಸ್ಮಾ ಅನ್ನುವಂತಹ ಸ್ಟೇಟ್ ಇದೆ. ಸೂರ್ಯ ಮತ್ತು ನಕ್ಷತ್ರದಲ್ಲಿ ಕಂಡುಬರುವಂತಹ ಅತ್ಯಧಿಕ ಉಷ್ಣತೆಯ ಸ್ಥಿತಿ. ಮತ್ತು ಈ ಬೋಸ್ ಐನ್ಸ್ಟೈನ್ BEC ಅಂತ ಕರಿತೀವಿ, ಅದ್ರಲ್ಲೂ ಕೂಡ ನಾವ್ ಇದನ್ನ ಕಾಣಬಹುದು. ಯಾವ್ದನ್ನ? ಪ್ಲಾಸ್ಮಾನ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ 4 ಸ್ಥಿತಿ: ಘನ ಸ್ಥಿತಿ, ದ್ರವ ಸ್ಥಿತಿ, ಅನಿಲ ಸ್ಥಿತಿ, ಪ್ಲಾಸ್ಮಾ ಸ್ಥಿತಿ. ಆದ್ರೆ ಪ್ಲಾಸ್ಮಾ ಸ್ಥಿತಿ ಬಗ್ಗೆ ನಾವು ಈಗ ಈ ವಯಸ್ಸಿನಲ್ಲಿ ಈ ಒಂದು ಸಂದರ್ಭದಲ್ಲಿ ತಿಳಿಯೋ ಅವಶ್ಯಕತೆ ಇಲ್ಲ. ಓಕೆ, ಅರ್ಥ ಮಾಡ್ಕೊಂಡ್ರಾ? ತಿಳ್ಕೊಂಡ್ರಾ? ಇದೆಲ್ಲ ಎಕ್ಸಾಂಪಲ್ಸ್ಗಳು. ನೆಕ್ಸ್ಟ್, ಈಗ ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಬಲೂನ್ ಒಳಗೆ ಗಾಳಿ ಊದಿದಾಗ ಬಲೂನ್ ದಪ್ಪ ಆಗುತ್ತೆ. ಅದನ್ನ ಸೂಜಿಯಿಂದ ಚುಚ್ಚಿದ್ರೆ ಒಳಗಿದ್ದ ಗಾಳಿ ಇಡೀ ಕೋಣೆಯಲ್ಲಿ ತಕ್ಷಣ ಹರಡಿಕೊಳ್ಳುತ್ತೆ. ರೈಟ್? ಇದು ಈ ಒಂದು ಘನ, ದ್ರವ, ಅನಿಲ ಸ್ಥಿತಿಗಳನ್ನ ನಮ್ಗೆ ತಿಳಿಸಿ ಹೇಳುತ್ತೆ. ಜೊತೆಗೆ ಈ ಘನ, ದ್ರವ, ಅನಿಲ ಸ್ಥಿತಿ ಜೊತೆಗೆ ಅವುಗಳು ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಉದಾಹರಣೆಗೆ, ನಿಮ್ಗೆಲ್ಲ ಯಾವ ತಿಂಡಿಯಪ್ಪ ತುಂಬಾ ಇಷ್ಟ? ವಿಚ್ ಇಸ್ ಯೋರ್ ಫೇವ್ರೆಟ್ ಬ್ರೇಕ್ಫಾಸ್ಟ್? ಓಕೆ, ಫ್ರೈಡ್ ರೈಸ್ ಎಲ್ಲ ತಿನ್ನಕ್ ಇಷ್ಟಪಡ್ತೀರಾ ನೀವು ಬೆಳಗ್ಗೆ? ನೂಡಲ್ಸ್ ಎಲ್ಲ ತಿಂತೀರಂತೆ. ಅಬ್ಬಬ್ಬಾ, ಬಿರಿಯಾನಿ, ಓಹೋ ಬಿರಿಯಾನಿ ಸಹ ತಿಂತೀರಾ? ಓಕೆ, ಯಾರಿಗಾದ್ರೂ ಇದಿಷ್ಟನಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನೊಂದ್ ಮಾತು ಹೇಳಿದ್ದೆ ನಿಮ್ಗೆ. ಒಂದು ಐಸ್ ಕ್ಯೂಬ್ ಅನ್ನ, ಮಂಜಿನ ಗಡ್ಡೆಯನ್ನ ನಾವು ಬಿಸಿ ಮಾಡಿದಾಗ ಏನಾಗುತ್ತದು? ನೀರಾಗ್ಬಿಡುತ್ತೆ ಅಲ್ವಾ? ಅಂದ್ರೆ ಘನ ಸ್ಥಿತಿಯಿಂದ ಅದು ಅನಿಲ ದ್ರವ ಸ್ಥಿತಿಗೆ ತಲುಪುತ್ತೆ. ದ್ರವ ಸ್ಥಿತಿಗೆ ತಲುಪುತ್ತೆ. ಇದನ್ ಮತ್ತೆ ನಾನು ಪುನಃ ಬಿಸಿ ಮಾಡಿದಾಗ ಏನಾಗುತ್ತೆ? ದ್ರವ ಸ್ಥಿತಿಯಿಂದ ಅದು ಆವಿಯಾಗಿ ಹೋಗುತ್ತೆ, ಅನಿಲ ಸ್ಥಿತಿಗೆ ಹೋಗುತ್ತೆ. ಹೌದಾ? ಇದ್ರ ಬಗ್ಗೆ ಒಂದು ಸಿಮ್ಯುಲೇಷನ್ ನೋಡ್ಕೊ ಬಂದ್ಬಿಡೋಣ ನಾವು. ಎಸ್, ಆರ್ ಯು ಆಲ್ ರೆಡಿ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಎಸ್. ಈಗ ನೋಡಿ, ಘನ ಸ್ಥಿತಿ ಈ ರೀತಿ ಇರುತ್ತೆ, ಅನಿಲ ಸ್ಥಿತಿ ಈ ರೀತಿ ಇರುತ್ತೆ, ಸಾರಿ, ದ್ರವ ಸ್ಥಿತಿ ಈ ರೀತಿ ಇರುತ್ತೆ, ಅನಿಲ ಸ್ಥಿತಿ ಈ ರೀತಿ ಇರುತ್ತೆ ಅಂತ ಕಲ್ತಿದ್ವಿ. ಓಕೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಈಗ ಫೇಸ್ ಚೇಂಜ್, ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಈಗ ಏನಿದೆ? ಇದು ನಿಯಾನ್ ಇದೆ. ನಿಯಾನ್, ಆರ್ಗನ್, ಆಕ್ಸಿಜನ್, ವಾಟರ್ ಏನ್ ಬೇಕಾದ್ರೂ ತಗೋಬಹುದು. ನಾವ್ ನೀರ್ ತಗೊಳ್ಳೋಣ. ಸಿನ್ಸ್ ನಾನ್ ನಿಮ್ಗೆ ಇಲ್ಲಿ ನೀರಿನ ಎಕ್ಸಾಂಪಲ್ ಕೊಟ್ಟಿದ್ದೆ. ಘನ ಐಸ್ ಕ್ಯೂಬ್ ಇಂದ ದ್ರವ ಆಗುತ್ತೆ, ದ್ರವದಿಂದ ಅನಿಲ ಆಗುತ್ತೆ ಅಂತ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಈಗ ಸದ್ಯಕ್ಕೆ ನೀರನ್ನ ಕನ್ಸಿಡರ್ ಮಾಡೋಣ. ನೀರಲ್ಲಿ 2 ಆಕ್ಸಿಜನ್, 2 ಹೈಡ್ರೋಜನ್ ಇದೆ, 1 ಆಕ್ಸಿಜನ್ ಇದೆ. ಆಕ್ಸಿಜನ್ ಯಾವ ಬಣ್ಣ? ಕೆಂಪು ಬಣ್ಣದಲ್ಲಿ ಇತ್ತಲ್ಲ, ಆದ್ರಿಂದ 2 ಹೈಡ್ರೋಜನ್, 1 ಆಕ್ಸಿಜನ್ ಇದೆ. ಅದನ್ನೇ ನಾವು H2O ಅಂತ ಕರಿತೀವಿ. ಸೊ ಈಗ ನೀರು ಬಂದು ಯಾವ ಸ್ಥಿತಿಲಿದೆ? ಘನ ಸ್ಥಿತಿಲಿ ಇರುತ್ತೆ. ನಾನು ಈ ನೀರಿಗೆ ಹೆಚ್ಚು ಶಾಖವನ್ನ ಕೊಟ್ಟಾಗ ಏನಾಗುತ್ತೆ? ಏನಾಗ್ತಾ ಇದೆ? ಪಾಪ್ಕಾರ್ನ್ ತರ ಚಿಮ್ತಾ ಇದೆ. ಘನ ಸ್ಥಿತಿಲಿ ಇರೋ ನೀರು ದ್ರವ ಸ್ಥಿತಿಗೆ ಬಂದ್ಬಿಡ್ತು. ಓಕೆ, ಫ್ರಮ್
solid, the water is getting converted to liquid, or ice cube is getting converted to liquid. ಇನ್ನೂ ಜಾಸ್ತಿ ಬಿಸಿ ಮಾಡ್ತಾ ಹೋದಾಗ, ಇನ್ನೂ ಜಾಸ್ತಿ ಶಾಖ ಕೊಡ್ತಾ ಹೋದಾಗ ಏನಾಗುತ್ತೆ, ಸಂಪೂರ್ಣವಾಗಿ ಆವಿ ಆಗ್ತಾ ಇದೆ. ಅದು ಏನಾಗ್ತಾ ಇದೆ, ಇಟ್ ಇಸ್ ಗೆಟಿಂಗ್ ಕನ್ವರ್ಟೆಡ್ ಟು ಸ್ಟೀಮ್. ನೀವು ಇಲ್ಲಿ ಟೆಂಪರೇಚರ್ ಚೆಕ್ ಮಾಡಬಹುದು. ಯು ಕ್ಯಾನ್ ಸಿ ದ ಟೆಂಪರೇಚರ್ ರೈಟ್ ಅಬೌವ್ ದ ಲಿಡ್. ಏನಾಗ್ತಾ ಇದೆ ಅಲ್ಲಿ, ಟೆಂಪರೇಚರ್ ಓಡ್ತಾ ಇದೆ ನೋಡಿ, ಫುಲ್ ಟೆಂಪರೇಚರ್ ರೇಸ್ ಆಗ್ತಾ ಇದೆ, ನಿಲ್ತಾ ಇಲ್ಲ. ಇಲ್ಲಿ ಕೆ ಅನ್ನೋದು ಏನ್ ಸೂಚನೆ ಕೊಡುತ್ತೆ? ಕೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ಏನಂತ ಸೂಚನೆ ಕೊಡುತ್ತೆ? ಕೆಲ್ವಿನ್ ಅನ್ನೋದನ್ನ ಅದು ಸೂಚನೆ ಕೊಡುತ್ತೆ. ಓಕೆ, ಇವಾಗ ಏನಾಗಿತ್ತು, ಇದನ್ನ ತಂಪ್ ಮಾಡೋಣ, ಇದು ಫ್ರಿಜ್ ಅಲ್ಲಿ ಇಟ್ಬಿಡೋಣ. ಗ್ಯಾಸ್ ಜೊತೆಲಿ ಇರೋದನ್ನ ಫ್ರಿಜ್ ಅಲ್ಲಿ ಇಟ್ಬಿಡೋಣ. ಎಲ್ಲಾ ಒಂದ್ ಕಡೆ ಬರ್ತಾ ಇದೆ. ಎಲ್ಲಾ ಒಂದ್ ಕಡೆ ನಿಧಾನವಾಗಿ ಸಂಗ್ರಹಿಸಲ್ಪಡ್ತಾ ಇದೆ. ಅದ್ರಲ್ಲಿ ಇರುವಂತಹ ತಾಪಮಾನ, ಟೆಂಪರೇಚರ್ ನಿಧಾನವಾಗಿ ಕಮ್ಮಿ ಆಗ್ತಾ ಇದೆ. ಸ್ವಲ್ಪ ಸಮಯ ಹಿಡಿಯುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಬಿಸಿ ಮಾಡ್ಬಿಟ್ಟಿದ್ವಿ, ಆವಿ ಮಾಡ್ಬಿಟ್ಟಿದ್ವಿ. ಅದು ಕಂಪ್ಲೀಟ್ ಕುದಿಯೋ ನೀರನ್ನ ಮಾಡ್ಬಿಟ್ಟಿದ್ವಿ, ಬಾಯ್ಲಿಂಗ್ ವಾಟರ್ನ ಮಾಡ್ಬಿಟ್ಟಿದ್ವಿ. ಆ ಬಾಯ್ಲಿಂಗ್ ವಾಟರ್ ಅನ್ನೋದು ಮತ್ತೆ ತಣ್ಣಗೆ ಆಗ್ಬೇಕಲ್ವಾ, ರೈಟ್? ಸೊ ಅಲ್ಲಿ ನೀವು ನೋಡಬಹುದು, ಪ್ರೆಷರ್ ಕಮ್ಮಿ ಆಗ್ತಾ ಇದೆ, ಟೆಂಪರೇಚರ್ ಸಹ ಇಳಿತಾ ಇದೆ. ಥರ್ಮೋಮೀಟರ್ ಸಹಾಯದಿಂದ ನಾವು ಅದನ್ನ ನೋಡಬಹುದು, ಎಷ್ಟು ಟೆಂಪರೇಚರ್ ಇಳಿತಾ ಇದೆ ಅಂತ. ಸೊ ಅನಿಲ ಸ್ಥಿತಿಯಿಂದ ಅದು ಘನ ಸ್ಥಿತಿಗೆ ಸಂಪೂರ್ಣವಾಗಿ ಬದಲಾಯಿತು. ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿ, ದ್ರವ ಸ್ಥಿತಿಯಿಂದ ಘನ ಸ್ಥಿತಿ, ಮತ್ತೆ ಇದು ಘನ ಸ್ಥಿತಿಗೆ ಬಂತು. ಹೌದಾ? ಎಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಂತಹ ಮಾಲಿಕ್ಯೂಲ್ಸ್ ಗಳು ಏನಿದೆ ಅದೆಲ್ಲ ಒಂದ್ ಕಡೆ ಬಂದು ನಿಲ್ಲಿಕ್ಕಾಯ್ತು. ಘನ ಸ್ಥಿತಿಲಿ ಒಂದು ಶೇಪ್ ಬಂತು, ಒಂದು ಆಕಾರ ಬಂತು, ಒಂದು ವೆಯ್ಟ್ ಬಂತು ತಣ್ಣಗ್ ಮಾಡಿದಾಗ. ಹೌದಾ? ಎಸ್. ಅದನ್ನೇ ನಾನು ಬಿಸಿ ಮಾಡಿದಾಗ ಏನಾಗ್ತಿತ್ತು, ಮತ್ತೆ ಚೆಲ್ಲಾಪಿಲ್ಲಿ ಆಗೋಯ್ತು. ಅಲ್ಲಿ ಇಲ್ಲಿ ಓಡ್ಲಿಕ್ಕೆ ಶುರುವಾಯ್ತು. ಹೌದಾ? ಈಗ ನಾನು ಈ ಸಿಮ್ಯುಲೇಷನ್ ಪಾರ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪ್ರೆಷರೋಮೀಟರ್ ಇಲ್ಲಿರೋದು. ನಾವು ಇಲ್ಲಿ ಪ್ರೆಷರ್ ಹೆಚ್ಚಾಗಿ ಕೊಟ್ಟಾಗ ಇದು ಮೀಟರ್ ಓಡ್ತಾ ಇರುತ್ತೆ. ನೀವು ಗಮನಿಸಬಹುದು. ಮುಂದೆ ಇದು ಪಂಪ್ ಮಾಡೋದು. ನನಗೆ ಹೆಚ್ಚು ಹೆಚ್ಚು ನೀರ್ ಬೇಕು ಅಂದ್ರೆ ಇಲ್ಲಿಂದ ಪಂಪ್ ಮಾಡ್ತಾ ಹೋಗೋದು. ನಾನು ಹೆಚ್ಚು ಪಂಪ್ ಮಾಡ್ದಂಗೆ ಇಲ್ಲಿ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ ನೀವು, ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಹಿಂಗ್ ಪಂಪ್ ಮಾಡ್ದಂಗು ಇಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಇದು ಬಂದು ಕೆ. ಕೆ ಅಂದ್ರೆ ಕೆಲ್ವಿನ್ ಅಂತ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೊಂದು ಅಸೈನ್ಮೆಂಟ್, ನೆಕ್ಸ್ಟ್ ಕ್ಲಾಸ್ ನಂದು ಯಾವಾಗ ಇರುತ್ತೆ ನಿಮ್ದು ವಿಜ್ಞಾನ ಸೆಷನ್ ಅಲ್ಲಿ, ನೀವು ಈ ಕೆ ಪಾರ್ಟ್ ಅಂದ್ರೆ ಏನು ಅಂತ ತಿಳ್ಕೊಬನ್ನಿ. ವಾಟ್ ಇಸ್ ಕೆ? ನಾನೇ ಹೇಳ್ಬಿಡ್ತೀನಿ. ಇದನ್ನ ಕೆಲ್ವಿನ್ ಅಂತ ಕರೀತಾರೆ. ಕೆಲ್ವಿನ್ ಅಂತ ಯಾಕೆ ಕರೀತಾರೆ, ಇದ್ರ ಹಿಂದೆ ಇರುವಂತಹ ಕಥೆ ಏನು ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ನೀವು ತಿಳ್ಕೊಂಡ್ ಬನ್ನಿ. ಓಕೆ, ನಾವ್ ಈ ಸಿಮ್ಯುಲೇಷನ್ ಕಡೆಗೆ ಹೋಗೋಣ. ಇಲ್ಲಿ ಕೆ ಅಂದ್ರೆ ಟೆಂಪರೇಚರ್ ನ ಅಳಿತಾ ಇದೀವಿ. ಥರ್ಮೋಮೀಟರ್ ಒಂದಿದೆ, ಲಿಡ್ ಒಂದಿದೆ, ಮುಚ್ಚಳ ಒಂದಿದೆ, ಕಂಟೈನರ್ ಇಲ್ಲಿದೆ. ಓಕೆ, ಈಗ ಇದ್ರ ಮೇಲೆ ಪ್ರೆಷರ್ ಹೇಗೆ ಜಾಸ್ತಿ ಆಗುತ್ತೆ? ನಾನು ಫಸ್ಟ್ ಹೆಚ್ಚು ನೀರನ್ನ ತುಂಬಿಸ್ಬಿಡ್ತೀನಿ. ಈಗ ಕಂಟೈನರ್ ಒಳಗಡೆ ಪಂಪ್ ಮಾಡ್ತಾ ಇದ್ದೀನಿ. ಕಾಣ್ತಾ? ಹೆಚ್ಚು ಹೆಚ್ಚು ನೀರನ್ನ ಪಂಪ್ ಮಾಡ್ತಾ ಇದ್ದೀನಿ. ನೀವು ನಿಧಾನವಾಗಿ ಪ್ರೆಷರ್ ಮೀಟರ್ ನ ನೋಡಬಹುದು, ಪ್ರೆಷರ್ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಥರ್ಮೋಮೀಟರ್ ನೋಡಬಹುದು, ಅಲ್ಲೂ ಕೂಡ ತಾಪ ಹೆಚ್ಚಾಗ್ತಾ ಇದೆ. ರೈಟ್? ಪ್ರೆಷರ್ ಹೆಚ್ಚಾಗ್ತಾ ಇದೆ. ನಾನೀಗ ಈ ಲಿಡ್ ನ ಗಟ್ಟಿಯಾಗಿ ಮುಚ್ಚಿಡ್ತೀನಿ. ಏನಾಗ್ತಾ ಇದೆ, ಎಲ್ಲಾ ಕಣಗಳು ಚಿಟ್ಪಟ ಅಂತ ಒಂದ್ ಕಡೆ ಇದ್ದು ಬ್ಲಾಸ್ಟ್ ಆಗೋಯ್ತು, ಎಲ್ಲಾ ಆಚೆ ಬಂದ್ಬಿಡ್ತು. ಹೌದಾ? ರಿಟರ್ನ್ ಲಿಡ್. ಮನೇಲಿ ಕುಕ್ಕರ್ ಇದ್ಯಾ? ಕುಕ್ಕರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಗೊತ್ತಾ ನಿಮ್ಗೆ? ಯಾವ ರೀತಿ ಕೆಲಸ ಮಾಡುತ್ತೆ? ಕುಕ್ಕರ್ಗೆ ನಾವು ಕೆಳಗಡೆಯಿಂದ ಗ್ಯಾಸ್ ಆನ್ ಮಾಡಿದಾಗ ಅಥವಾ ಅದ್ರ ಹತ್ರ ಫೈರ್ ಮೇಲೆ ಇಟ್ಟಾಗ ಅದ್ರೊಳಗಡೆ ಇರುವಂತಹ ಪ್ರೆಷರ್ ಹೆಚ್ಚಾಗಿ ಪ್ರೆಷರ್ ಕುಕ್ಕರ್ ಆ ಒಂದು ವಿಷಯಲ್ ಮೂಲಕ ಪ್ರೆಷರ್ ಆಚೆ ಬರುತ್ತೆ. ಬಿಸಿ ಇದ್ದಾಗ ಯಾವತ್ತಾದ್ರೂ ಕುಕ್ಕರ್ ತೆಗಿಬೇಕಾ? ಖಂಡಿತ ಇಲ್ಲ, ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಬಿಸಿ ಇದ್ದಾಗ ತೆಗ್ದಾಗ ಏನಾಗುತ್ತೆ,
ಇದೇ ರೀತಿ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಅದ್ರ ಒಳಗಡೆ ಇರುವಂತಹ ಕಣಗಳು ಇದೇ ರೀತಿಯಾಗಿ ಸಂಚಲನೆಯಲ್ಲಿ ಇರುತ್ತೆ. ನೀವು ಅದ್ರ ಮೇಲೆ ಹೆಚ್ಚು ಪ್ರೆಷರ್ ಹಾಕಿದಾಗ ಬ್ಲಾಸ್ಟ್ ಆಗುತ್ತೆ. ಮೇಡಮ್ ನೀರ್ ಇತ್ತಿದ್ದು ಬ್ಲಾಸ್ಟ್ ಆಯ್ತು. ಈಗ ಆರ್ಗನ್ ಅಲ್ಲಿ ಟ್ರೈ ಮಾಡೋಣ ಅದೇ ರೀತಿ ಇರುತ್ತಾ ಅಂತ ಅನ್ಬಿಟ್ಟು ನೀವ್ ನೋಡ್ಬಹುದು. ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಇದು ಪ್ಲಾಸ್ಮಾ ಸ್ಥಿತಿ ಈ ರೀತಿಯಲ್ಲಿ ಇರುತ್ತೆ. ಓಕೆ, ನಾನ್ ಇದನ್ನ ತಪ್ಪು ಮಾಡಿದಾಗ ಅದು ಘನ ಆಗ್ಬಿಡುತ್ತೆ. ಓಕೆ, ಏನ್ ಚಲಿಸ್ತಾ ಇತ್ತು ಅದೆಲ್ಲ ಒಂದ್ ಕಡೆ ಬಂದು ನಿಲ್ಲಿಕ್ಕೆ ಶುರು ಆಗುತ್ತೆ. ಪ್ರೆಷರೋಮೀಟರ್ ಮೇಲೆ ಒಂದ್ ಕಣ್ಣಿಟ್ಟಿರಿ, ಪ್ರೆಷರ್ ಎಲ್ಲ ಕೆಳಗಡೆ ಬೀಳ್ತಾ ಇದೆ. ಸೆಟಲ್ ಆಯ್ತಾ? ಎಲ್ಲ ಒಂದ್ ಕಡೆನೆ ಬಂದ್ ಬಿದ್ವಾ? ಸೊ ಘನ ಶೇಪ್ ಅಲ್ಲಿ ಇರುತ್ತೆ. ನಾನೀಗ ಇದನ್ನ ಬಿಸಿ ಮಾಡಿದಾಗ ಏನಾಗುತ್ತೆ, ಘನ ಸ್ಥಿತಿಲಿ ಇದ್ದಿದ್ದು ಮತ್ತೆ ನೀರಾಗಿ ಹರಿಯುತ್ತೆ. ನೀರಿಂದ ಅದು ಅನಿಲ ಸ್ಥಿತಿಯನ್ನ ತಲುಪಿರುತ್ತೆ. ಇಲ್ಲೂ ಕೂಡ ನಾನು ಇದಕ್ಕೆ ಹೆಚ್ಚು ಪ್ರೆಷರ್ ಅನ್ನ ಹಾಕಬಹುದು. ಹೆಚ್ಚು ಹೆಚ್ಚು ಆರ್ಗನ್ ಅನ್ನ ಹಾಕಿ ಇದನ್ನ ಕಂಪ್ರೆಸ್ ಮಾಡ್ಲಿಕ್ಕೆ ಮಾಡಬಹುದು. ಇಲ್ಲಿ ಪ್ರೆಷರ್ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇದೆ. ಕಾಣ್ತಾ? ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗ್ತಿರೋದ್ನ ಈಗ ನಾನು ಇದನ್ನ ಲಿಡ್ ತಂದು ಇದ್ರ ಮೇಲೆ ಗಟ್ಟಿಯಾಗಿ ಮುಚ್ಚಿದಾಗ ಏನಾಗುತ್ತೆ, ಬ್ಲಾಸ್ಟ್ ಆಗಿ ಹೋಗುತ್ತೆ. ಎಲ್ಲ ಆಚೆ ಚಿಮ್ಮಿ ಹೋಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ ಈ ಒಂದು ಪ್ರೊಸೀಜರ್ ಏನು ಅಂತ? ಈಗ ಕಮ್ಮಿಂಗ್ ಬ್ಯಾಕ್ ಟು ಆರ್ ಕ್ಲಾಸ್. ಇಡ್ಲಿ ಹಿಟ್ಟು ಘನನ, ದ್ರವನ, ಅನಿಲನ? ಇಡ್ಲಿ ಹಿಟ್ಟು ಘನನ, ದ್ರವನ, ಅನಿಲನ? ಇಸ್ ಇಟ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್? ದ್ರವ ಮೇಡಮ್. ತೆಳ್ಳಗಿರುತ್ತೆ, ಹರಿಯುತ್ತದು ದ್ರವ. ಓಕೆ, ಇಡ್ಲಿ ಹಿಟ್ಟನ್ನ ಒಂದು ಇಡ್ಲಿ ಕುಕ್ಕರ್ ಒಳಗಡೆ ಹಾಕಿ, ಆ ತಟ್ಟೆಯ ಮೇಲೆ ಇಡ್ಲಿ ಮಾಡೋದು ಹೆಂಗ್ ಗೊತ್ತಲ್ವಾ ನಿಮ್ಗೆ? ಇಡ್ಲಿ ಕುಕ್ಕರ್ ಒಳಗಡೆ ಸ್ವಲ್ಪ ನೀರನ್ನ ಇಟ್ಟು ಆ ಇಡ್ಲಿ ತಟ್ಟೆನ ಅದ್ರ ಮೇಲಿಟ್ಟು ಸ್ವಲ್ಪ ಎಣ್ಣೆಯನ್ನ ಸವರಿ ದ್ರವದಂತೆ ಇರುವಂತಹ ಇಡ್ಲಿ ಹಿಟ್ಟನ್ನ ಆ ತಟ್ಟೆಯ ಮೇಲೆ ನಾವು ಸುರಿತಾ ಬಂದು ಒಂದ್ ಸ್ವಲ್ಪ ಹೊತ್ತು ಬಿಸಿ ಮಾಡಿದಾಗ ಏನಾಗುತ್ತೆ, ಇಡ್ಲಿ ದ್ರವದಲ್ಲಿ ಇದ್ದಂತ ಹಿಟ್ಟು ಘನ ಆಗುತ್ತೆ. ಮೇಡಮ್, ಘನದಿಂದ ದ್ರವ ಆಗತ್ ಕೇಳಿದ್ವಿ. ಫ್ರಮ್ ಸಾಲಿಡ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಲಿಕ್ವಿಡ್, ಲಿಕ್ವಿಡ್ ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಗ್ಯಾಸ್ ಕೇಳಿದ್ವಿ. ಇದೇನಿದು ರಿವರ್ಸ್ ಮೆಕ್ಯಾನಿಸಮ್? ಲಿಕ್ವಿಡ್ ಇಂದ ಅದು ಸಾಲಿಡ್ ಹೇಗ್ ಆಗ್ತಾ ಇದೆ? ಹೌ ಕ್ಯಾನ್ ದಟ್ ಇವನ್ ಹ್ಯಾಪನ್? ಸೊ ಹೌ ಇಸ್ ಇಟ್ ಗೆಟಿಂಗ್ ಕನ್ವರ್ಟೆಡ್ ಫ್ರಮ್ ಲಿಕ್ವಿಡ್ ಟು ಸಾಲಿಡ್? ಯಾರಾದ್ರೂ ಯೋಚನೆ ಮಾಡಿದ್ರಾ ಇದು ಹೇಗಾಗುತ್ತೆ ಅಂತ? ಈ ಪ್ರೊಸೀಜರ್ಗೆ ಏನಂತ ಕರಿತೀವಿ ಅಂತ ಯಾರಾದ್ರೂ ಯೋಚನೆ ಮಾಡಿದ್ರಾ? ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಕರಗುವಿಕೆ ಅಥವಾ ಮೆಲ್ಟಿಂಗ್, ಬಿಸಿಲ ತಾಪಕ್ಕೆ ಮೆಲ್ಟ್ ಆಗೋದು, ಕರಗ್ ಹೋಗೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ನಿಮ್ಮ ಮನೇಲಿ ಈ ಬಟರ್, ಬೆಣ್ಣೆಯನ್ನ ನೀವ್ ನೋಡಿರ್ಬೋದು. ನೋಡಿದೀರಾ? ತಿಂದಿದ್ದೀರಾ? ಇಷ್ಟನಾ ತಿನ್ಲಿಕ್ಕೆ? ಓಕೆ, ಏನಾಗುತ್ತೆ ಇಲ್ಲಿ, ಈಗ ಒಂದು ವಸ್ತು ಇನ್ನೊಂದು ಸ್ಥಿತಿಗೆ ಸ್ಥಿತ್ಯಾಂತರಗೊಳ್ಳೋದ್ನ, ಕನ್ವರ್ಷನ್ ನಾವು ಚೇಂಜ್ ಆಫ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಓಕೆ, ಅದನ್ನ ನಾವು ಕನ್ನಡದಲ್ಲಿ ದ್ರವ್ಯದ ಸ್ಥಿತ್ಯಾಂತರ ಅಂತ ಕರಿತೀವಿ. ಚೇಂಜ್ ಇನ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಅಂದ್ರೆ ಉಷ್ಣತೆ ಅಥವಾ ಒತ್ತಡವನ್ನ ಬದಲಾಯಿಸುವುದರ ಮೂಲಕ ದ್ರವ್ಯವನ್ನ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಯಿಸಬಹುದು. ನಾವು ಅಗೇನ್ ಐ ಟೇಕ್ ದ ರೆಫರೆನ್ಸ್ ಆಫ್ ಪರ್ಟಿಕ್ಯುಲರ್ ಸಿಮ್ಯುಲೇಷನ್. ಓಕೆ, ಇಲ್ಲಿ ಏನಾಗ್ತಾ ಇತ್ತು, ಒಂದು ಸ್ಥಿತಿಲಿತ್ತು, ಇದಕ್ಕೆ ನಾನು ಉಷ್ಣ ಕೊಟ್ಟೆ. ಇಲ್ಲಿ ಐ ಗೇವ್ ದ ಟೆಂಪರೇಚರ್. ಸ್ಥಿತಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಆದ್ರಿಂದ ಒಂದು ಸ್ಥಿತಿಯನ್ನ ಉಷ್ಣತೆ ಅಂದ್ರೆ ಟೆಂಪರೇಚರ್ ಅಥವಾ ಒತ್ತಡ, ಪ್ರೆಷರ್
ಪ್ರೆಷರ್ ಕಂಪ್ರೆಷನ್ ಮಾಡೋದ್ರ ಮೂಲಕ ಆ ದ್ರವ್ಯದ ಸ್ಥಿತಿಯನ್ನ ಬದಲಾಯಿಸೋದನ್ನ ನಾವೇನಂತ ಕರಿತೀವಿ? ಸ್ಥಿತಿಯ ಬದಲಾವಣೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಘನದಿಂದ ದ್ರವಕ್ಕೆ ಅದು ಕನ್ವರ್ಟ್ ಆಗೋದು, ಅಂದ್ರೆ ಸಾಲಿಡ್ ಇಂದ ಲಿಕ್ವಿಡ್ ಗೆ ಕನ್ವರ್ಟ್ ಆಗೋದು, ಅದನ್ನ ನಾವು ಹೆಪ್ಪುಗಟ್ಟುವಿಕೆ ಅಂತ ಕರಿತೀವಿ. ಅದೇ ರೀತಿ ಲಿಕ್ವಿಡ್ ಇಂದ ಗ್ಯಾಸ್ ಗೆ ಕನ್ವರ್ಟ್ ಆಗೋದು, ದ್ರವದಿಂದ ಅನಿಲಕ್ಕೆ ಕನ್ವರ್ಟ್ ಆಗೋದು, ಅದನ್ನ ನಾವು ಸಾಂದ್ರೀಕರಣ ಅಂತ ಕರಿತೀವಿ. ಆದ್ರಿಂದ ಸ್ಥಿತಿಗಳು ಈ ರೀತಿಯಾಗಿರುತ್ತೆ: ಕರಗುವಿಕೆ, ಆವಿಯಾಗುವಿಕೆ, ಹೆಪ್ಪುಗಟ್ಟುವಿಕೆ, ಸಾಂದ್ರೀಕರಣ. ನಾವು ನಮ್ಮ ಮುಂದಿನ ಸೆಷನ್ ಅಲ್ಲಿ ಈ ಎಲ್ಲಾ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಚೇಂಜಸ್ ಇನ್ ಸ್ಟೇಟ್ ಆಫ್ ಮ್ಯಾಟರ್, ಅದನ್ನ ನಾವು ನಮ್ಮ ಮುಂದಿನ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಯಾವ್ದ್ಯಾವ್ದಿರುತ್ತೆ? ಕರಗುವಿಕೆ, ಆವಿಯಾಗುವಿಕೆ, ಸಾಂದ್ರೀಕರಣ, ಹೆಪ್ಪುಗಟ್ಟುವಿಕೆ, ಉತ್ಖನನ ಅಂತ ನಾವು ಕರಿತೀವಿ. ಇವೆಲ್ಲದರ ಬಗ್ಗೆ ನಾವು ನಮ್ಮ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಸೆಷನ್ ಅಲ್ಲಿ ಕೆ ಅಂದ್ರೆ ಕೆಲ್ವಿನ್, ಈ ಒಂದು ಪಾಯಿಂಟ್ ಬಗ್ಗೆ ನೀವು ತಿಳ್ಕೊಂಡ್ ಬರ್ಬೇಕು. ಏನ್ ಹಿಂಗಂದ್ರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಂಡ್ ಬನ್ನಿ. ಮುಂಬರುವ ಶಿಕ್ಷಕರನ್ನ ಸ್ವಾಗತಿಸ್ತಾ ಸದ್ಯಕ್ಕೆ ನಾನು ವಿದಾಯವನ್ನ ತೆಗೆದುಕೊಳ್ತಾ ಇದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.